ನನ್ನ ಹೆಸರು ರೇಣುಕಾ ಅಂತ. ನಾವು ಉತ್ತರ ಕರ್ನಾಟಕದವರು. ನಾವು ಗಂಗಾವತಿಯಿಂದ ಇಲ್ಲಿ ಬೆಂಗಳೂರಲ್ಲಿ ಕೆಂಗೇರಿಯಲ್ಲಿ ಇದೀವಿ. ನಾವು ಇವಾಗ 21 ವಾರ ಆಯ್ತು ಬಂದು ಇಲ್ಲಿಗೆ ದೇವಸ್ಥಾನಕ್ಕೆ. ನಿನ್ನೆಗೆ ನಮ್ದು ವಾರ ಕಂಪ್ಲೀಟ್ ಆಯ್ತು. ನಮ್ಗೆಲ್ಲ ಒಳ್ಳೇದೇ ಆಗಿದೆ. ಇವತ್ತು ನಾವು ಪಂಚಾಮೃತ ಅಭಿಷೇಕ ಮಾಡಿಸಿದ್ವಿ. ನಮ್ಗೆ ಏನಪ್ಪಾ ಅಂದ್ರೆ ಇಲ್ಲಿಗ್ ಬಂದಾಗಿಂದ ಏನೋ ಒಂಥರ ಮನ್ಸಿಗೆ ನೆಮ್ಮದಿ, ಸಂತೋಷ ಅನ್ನೋದು ಸಿಕ್ಕಿದೆ. ಎಲ್ಲ ಏನೇನ್ ಅನ್ಕೊಂಡಿದ್ವು ಅದಾಗಿದೆ ಅಂತ ರಾಯರ ಹತ್ರ ಬೇಡ್ಕೊಂಡಿದ್ವಿ. ನಮ್ಗೆಲ್ಲ ಆಗಿದೆ. ಇಲ್ಲಿಗೆ ರಾಯರಿದ್ದಾರೆ ಅನ್ನೋದು ಮಾತ್ರ ನಮ್ ಜೀವನದಲ್ಲಿ ಆಗಿದೆ ಅಂತ ಭಾವಿಸ್ತೀವಿ. ಮುಂದೇನೋ ಇವಾಗ ಕಂಪ್ಲೀಟ್ ಆಗಿದೆ ವಾರ ಅಂತ ಬಿಡಲ್ಲ, ನಾವು ಬರ್ತಾನೆ ಇರ್ತೀವಿ. ಯಾವಾಗ್ಲೂ ರಾಯರಿದ್ದಾರೆ ಅಂತ ಹೇಳಿ ನಿಜಾನೇ ಅದು. ಇಲ್ಲಿಗ್ ಬಂದಾಗಿಂದ ನಮ್ಗೆ ಈ ವರ್ಷದಲ್ಲೇ ನಮ್ಗೆ ರಾಯರ ಪರಿಚಯ ಆಗಿದ್ದು. ಈ ವರ್ಷದಲ್ಲಿ ತುಂಬಾ ಕಷ್ಟ ಇತ್ತು. ಏನಂದ್ರೆ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಇತ್ತು. ಒಂದ್ 2-3 ದಿನ ಚೆನ್ನಾಗಿದ್ರೆ 1-2 ದಿನ ಚೆನ್ನಾಗಿರ್ತಾ ಇರ್ಲಿಲ್ಲ. ನಮ್ಮ ಮನೆಯವ್ರಿಗೂ ಕೆಲ್ಸನೂ ಇರ್ಲಿಲ್ಲ. ಇಲ್ಲಿಗ್ ಬಂದಾಗಿಂದ ಸ್ವಲ್ಪ ಪರವಾಗಿಲ್ಲ. ನಿನ್ನೆಗೆ 21 ವಾರ ಮುಗೀತು. ಆದ್ರೂ ನಾವೇನೇನ್ ಅನ್ಕೊಂಡಿದ್ವೋ ಎಲ್ಲ ಆಗಿದೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಇಲ್ಲಿಗ್ ಬಂದಾಗಿಂದ ತುಂಬಾ ಖುಷಿ ಆಯ್ತು. ನಮ್ಗೆ ಹೇಳ್ಬೇಕಂದ್ರೆ ಇನ್ನೂ ಇದೆ, ಆದ್ರೂನು ಒಳ್ಳೇದಾಗಿದೆ. ನಾವು ಕೆಲ್ಸಕೊಂಡು ಕಾಯಿ ಸಂಕಲ್ಪ ಮಾಡ್ಕೊಂಡ್ಮೇಲೆ ಎಲ್ಲ ಒಂದೊಂದಾಗಿ ಸಮಸ್ಯೆ ಜಾಸ್ತಿನೇ ಆಯ್ತು. ರಾಯರ ಹತ್ರ ಬಂದ್ರೆ ಕಷ್ಟಗಳು ಜಾಸ್ತಿನೇ ಆಯ್ತು. ಅದ್ ಮೆಟ್ಟಿ ನಿಲ್ಬೇಕಷ್ಟೇ. ಆವಾಗಿಂದ ಆಯ್ತು. ವಾರ ಪೂರ್ತಿ ಕಳೀಲಿ ಅಂತ ಹೇಳಿದ್ರು. 13-14ನೇ ವಾರಕ್ಕೆ ತುಂಬಾ ಕ್ರಿಟಿಕಲ್ ಆಯ್ತು. ಮನೇಲಿ ಪ್ರಾಬ್ಲಮ್ ಜಾಸ್ತಿ ಆಯ್ತು. ಒಂದೊಂದ್ಸರಿ ಯಾಕಾದ್ರೂ ಈ ತರ ಆಗ್ಬಿಡ್ತಪ್ಪ ಅಂತೇಳಿ ಒಂದೊಂದ್ಸರಿ ಕುತ್ಕೊಂಡು ಹತ್ ಬಿಟ್ಟಿದೀವಿ. ಆ ತರ ಪ್ರಾಬ್ಲಮ್ ಇತ್ತು. ಇಲ್ಲಿಗ್ ಬಂದು ಒಂದ್ 18 ವಾರ ಕಳೆದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ ಕಮ್ಮಿ ಆಯ್ತು. ಆವಾಗಿಂದ ರಾಯರ ಮೇಲೆ ಇನ್ನೂ ಭಕ್ತಿ ಜಾಸ್ತಿ ಆಯ್ತು ನಮ್ಗೆ. ಮರೆಯಕ್ ಆಗದೆ ಇರೋದಂದ್ರೆ ಈ ವರ್ಷ ಫುಲ್ ಹೆಲ್ತ್ ಪ್ರಾಬ್ಲಮ್ ಇತ್ತು. 2 ದಿನ ಚೆನ್ನಾಗಿದ್ರೆ 3ನೇ ದಿನಕ್ಕೆ ಹುಷಾರಿರ್ತಾ ಇರ್ಲಿಲ್ಲ. ಇವಾಗ ಇಲ್ಲಿ ಬಂದ ಮೇಲೆ ಸ್ವಲ್ಪ ಪರವಾಗಿಲ್ಲ, ಹೆಲ್ತ್ ಕಮ್ಮಿ ಆಗಿದೆ ಎಲ್ರಿಗೂ. ಮನೇಲಿ ಒಬ್ರಾದ್ಮೇಲೆ ಒಬ್ರು ಹುಷಾರ್ ತಪ್ತಾ ಇದ್ವಿ. ಇಲ್ಲಿ ರಾಯರ್ ಬಂದ್ಮೇಲೆ ರಾಯರ್ ಚೆನ್ನಾಗ್ ನೋಡ್ಕೊಂಡಿದಾರೆ ನಮ್ನ. ಅದು ಮಾತ್ರ ಖುಷಿ ಇದೆ ಅಂತ ಹೇಳ್ತೀವಿ.